ಅಯ್ಯ ಗೌಡ್ರ, ನಂದಪ್ಪ ಗೌಡ್ರ, ನೀವೇನ ಇಬ್ರು ಹೊರಗಡೆ ಮಕ್ಕೊಂಡಿರಲ್ಲ ಬಾಕಲ್ದಾಗ, ಯಾಕ್ರಿ ಏನಾತ? ಏನ್ ಮಾಡದ್ಲಿ ಮುಸ್ತಪ್ಪ, ಮನಿ ತುಂಬಾ ಯಾವ್ದ ಬೆಕ್ಕ ಹಾಳಾಗೋಗ್ಲಿ, ಒಂದ್ ಬೆಕ್ಕ ಏನ್ 4 ಬೆಕ್ಕ ಮನಿ ತುಂಬಾ ಏತ್ ಹೋಗ್ಬಿಟ್ಟವಲ್ಲಿ ಅವಪ್ಪ. ಒಂದ ಸಮನ ಗೊಬ್ಬು ವಾಸ್ನಿ 3 ದಿನ ಆತು. ಒಟ್ಟಿಗೆ ಕೂಳು ತಿಂದಿಲ್ಲ, ಮನಿ ಒಳಗಂತೂ ಹೋಗೇ ಇಲ್ಲ. ರಾತ್ರಿ ಎಲ್ಲ ಇಲ್ಲೇ ಕುತ್ಕೊಂಡ್ಬಿಟ್ಟಿರ್ಲಿ ಪಾ, ನಮ್ನಿ ವಾಸ್ನಿ. ಏನ್ ಹೇಳಾಕುಂತೀರಿ ಗೌಡ್ರ ನೀವು? ಹಾ, ಅದು ಮನುಷ್ಯರ ನಿಮ್ಮ ಮನೆಗೆ ಬರಾಕ ಎದುರ್ತಾರ ಒಳಗಡೆ, ಅಂತದ್ರಾಗ ಬೆಕ್ಕ ಬಂದ ಹೇಳ್ತೈತಂದ್ರ ಅದೇನ್ರಿ ಆಶ್ಚರ್ಯ ಆಗುಂತೈತಲ್ರಿ ಗೌಡ್ರ? ಏನನು ಮುತ್ತಪ್ಪ, ನಮಗಂತೂ ಸಾಕ ಹೋಗ್ಬಿಟ್ಟೈತಿ. ಬೆಕ್ಕಿಂದ ಸಂಡಾಸಿನ ವಾಸನೆ ಕುಡ್ದು 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 ಉದಕ್ ಹೊಟ್ಯಾಗ ಒಂದು ತುತ್ತು ಅನ್ನ ಇಳದಿಲ್ಲ ಗೊತ್ತ ನೀ ಈ ವಾಸನಿಗೆ. ಯಪ್ಪ, 3 4 ದಿನ ಆತು. ಮನಿ ಒಳಗಡೆ ಹೋದ್ರ ಸಾಕು ಒಂದ ಸಮನ ಗೊಮ್ಮಂತ ವಾಸನೆ ಬರ್ತೈತಿ. ನಾನು ಕ್ವಾಣ್ಯಾಗ ಹೋಗಿಲ್ಲ, ರೂಮ್ ಒಳಗೋಗಿಲ್ಲ, ರಾತ್ರಿ ಎಲ್ಲ ಹಿಂಗ ಕುಂತು ಬಿಟ್ಟಿವಿ ನೋಡಲೇಪ್ಪ. ಹಿಂಗಾಗ್ಬೇಕು ಈ ನನ್ನ ಮಕ್ಕಳಿಗೆ. ಬೇರೆಯವರಿಗೆಲ್ಲ ಆಟ ಆಡಿಸ್ತಿದ್ರು, ಅದ್ಯಾವುದು ಚಲೋ ಬೇಕು, ಪುಣ್ಯ ಬರ್ಲಿದ್ದಕ್ಕೆ. ಇವರಿಬ್ರಿಗೂ ಹಿಂಗೆ ಮಾಡಿದಕ್ಕೆ ಚಲೋನಾಗೈತಿ. ಇನ್ನೊಂದ್ಸಲ ಬಂದು ಮತ ಹಿಂಗೆ ಏತು ಹೋಗ್ಲಿ, ಇವು ಮನೆ ಒಳಗಡೆ ಹೋಗಕ್ಕೆ ಆಗಿರ್ಬಾರ್ದು, ಹಂಗೆ ಮಾಡ್ಬೇಕು. ಏನ ಹೇಳಕ್ ಕುಂತಿಯಲ್ಲೇ? ಏನಿಲ್ರಿ ಗೌಡ್ರ, ಅದು ಯಾ ಬೇಕು ಅದು ನಮ್ಮ ಗೌಡ್ರ ಮನೆಗೆ ಬಂದು ನಮ್ನಿ ಮಾಡೈತಂದ್ರೆ ಮತ್ತು ಆ ಬೆಕ್ಕು ಗ್ರೇಟ್ ಬಿಡ್ರಿ ಗೌಡ್ರ. ಮನುಷ್ಯರ ನಿಮ್ಮ ಹೆಸರು ಕೇಳಿದ್ರೆ ಸಾಕು ಊರಾಗ ಗಡ್ಡ ಗಡ್ಡ ಅಂತ ನಡಕ್ತಾರ್ರಿ. ಅಂಥದ್ರಾಗ ಒಂದು ಬೆಕ್ಕು ನಿಮ್ಮನ್ನ ನಿಮ್ಮ ಮನೆಯಿಂದನೇ ಹೊರಗೆ ಹಾಕ್ಬಿಟ್ಟೈತಲ್ರಿ ಗೌಡ್ರ. ಚೇ 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 ಹಿಂಗಾಗ್ಬಾರ್ದಿತ್ತು ಬಿಡ್ರಿ ಗೌಡ್ರ ನಿಮ್ಗೆ. ಆದರೂ ಊರಾಗೆಲ್ಲ ಸುದ್ದಾಗಿತ್ತು ಬಿಡ್ರಿ ಗೌಡ್ರ ಇದು. ಆದ್ರೆ ನಾನೇನು ನಂಬಿಲಾಗಿದ್ದೆ ಬಿಡ್ರಿ. ನಾನು 2 ದಿನ ಊರಿಗೆ ಹೋಗಿದ್ದೆಲ್ಲ, ಹಾಗಾಗಿ ನಿಮ್ಮ ಮನೆ ಕಡೆ ಬರೋದಾಗಿಲ್ಲ. ಈಗ ನಿನ್ನೆ ಸಂಜೆ ಮುಂದೆ ಬಂದ ಹೋಗ್ತೀನಿ ಬಜಾರ್ನಾಗ, ಎಲ್ಲರೂ ಬರೀ ನಿಮ್ದ ಮನೆ ಸುದ್ದಿ ಹೇಳಾಕೊಂತಾರೆ ನೋಡ್ರಿ. ನಾನು ನಂಬಿಲಾಗಿದ್ದೆ, ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ನಾನು ನಂಬಿದ್ದೆ ಬಿಡ್ರಿ ಗೌಡ್ರ. ಏನ ಹೇಳ್ರಿ ಗೌಡ್ರ, ಆ ಬೆಕ್ಕು ಗ್ರೇಟ್ ಬಿಡ್ರಿ ಗೌಡ್ರ, ಗ್ರೇಟ್. ಲೇ ಮುಸ್ತಾಪ ನನ್ನ ಮಗನ, ಇಲ್ಲಿ ಕೂಳಿಲ್ದ ನೀರಿಲ್ದ ಇರಾಕ ಜಾಗಿಲ್ದ ಚಳಿಯಾಗ ಗಡ 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 ಅಂತ ನಾವು ನಡ್ಕೊಂಡ್ ಕುತ್ಕೊಂಡಿವಿ. ನಮಗ ಕಾಡ್ಸಿದ್ದ ಬೆಕ್ಕನ್ನ ಹೊಗಳ್ಕೊಂತ ನಿಂತಿ ಅಲ್ಲೇ ನೀನು. ಜಾಡ್ಸಿ ಒದ್ದೆ ಅಂದ್ರೆ ನೋಡ್ಲೆ ಮತ್ತೆ. ಯಾಕ್ಲಿ ಹೆಂಗೈತ್ಲಿ ಮೈಗೆ? ನಮ್ಮ ಮುಂದ ಬೆಕ್ಕನ್ನು ಹೊಗಳಕೊಂತಿ ಅಲ್ಲೇ ನೀನು. ಗೌಡ್ರ ಹೊಗಳಾ ಕುಂತಿಲ್ರಿ, ಇಂಥ ನೀವು ಏನದು ಒಳ್ಳೆ ಆನಿ ಇದ್ದಂಗದೀರಿ ನೀವು ಈ ಊರಿಗೆ. ನಿಮ್ಮನ್ನ ಹಿಂಗೆ ಮನೆಯಿಂದ ಹೊರಗೆ ಆಗ್ತಲ್ಲ ಬೇಕು ಅಂತ ಅಂದೆ ಅಷ್ಟರೀಪ, ಮತ್ತೇನಿಲ್ಲಪ್ಪ. ಹಾದೆ ಬೆಕ್ಕು ಎಲ್ಲಿಂದ ಬಂದು ಮೂಲಾಗಿತ್ತೇನು ನಮ್ಮ ಮನೆಗೆ. 4 ದಿನ ಆತು. ಒಳ್ಳೆ ಆಳ ಕೈಯಿಂದ ತೊಳೆಸಿದ್ದ ಮಾಡಿ ಮಾಡಿ ಸಾಕಾಗೋತ್ತು. ವಾಸನೆ ಒಂದು ಚೂರರ ಕಮ್ಮಿ ಆಗವಲ್ದವು ನವನು. ಎಂಥ ಬೆಕ್ಕನ ಅದು. ಎದಕ್ಲಿ ಏನಾತ್ಲಿ? ಎದಕ್ ಒದ್ರಾ ಕುಂತಿದಿ ಒಂದ ಸಮನ? ಒದ್ರಾ ಕುಂತೀನನ್ರಿ. ಆ ವಾಸನೆಗೆ ಯಾವ ಆಳು ಕೆಲಸ ಮಾಡಾಕ ಒಲ್ಲೆ ಅಂತಾರ ಗೊತ್ತನ. 1,000 ರೂಪಾಯಿ ಕೊಡ್ತೀನಿ ದಿನಕ್ಕಂದ್ರೂ ಒಳ್ಳೆ ಒಟ್ಟ ಕೆಲಸನ ಮಾಡಲ್ಲಂತಾರ ಗೊತ್ತನ್ರಿ. ಅಂಥದ್ದು 5,000 ರೂಪಾಯಿ ಕೊಟ್ಟಿನಿ ಒಬ್ಬೊಬ್ರಿಗೆ. ಒಂದು ದಿನಕ್ಕೆ ಒಬ್ರಿಗೆ 5,000 ರೂಪಾಯಿ ಕೊಟ್ಟು ಸ್ವಚ್ಛ ಮಾಡ್ಸಕ್ ಕುಂತೀನಿ. 3 ರಿಂದ 4 ದಿನ ಆತು. ಒಂದು ಈಟರ ವಾಸನೆ ಕಮ್ಮಿ ಆಗ ಕುಂತೈತನ್ರಿ. ಅಡಿಗೆ ಮನ್ಯಾಗ ಹೋಗಕ್ಕಾಗವಲ್ದು, ಚಂದನ ತಂಗ ಅಡಿಗೆ ಮಾಡ್ಕೊಂಡು ತಿನ್ನಕ್ಕಾಗವಲ್ದು ಕೂಳು. ಇಂಥ ದೊಡ್ಡ ಮನೆ ಇತ್ತು, ಹೊರಗಡೆ ಮಕ್ಕೊನ ಬಾಳೆ ಹೋಗೈತೆ ನಮ್ದು. ನೀವೆಂತಾರನೇ ನೀವು? ಅದು ಎತ್ತಾಗಿಂದ ಬಂತೇನೆ ಹಾಳಾದ ಬೆಕ್ಕು. ನಂಗಂತೂ ವಾಸನೆ ಕುಡ್ದು ಸಾಕಾಗೋಗೈತೆ ಅತ್ತಾಗ. ಅದು ಏನು ಮಾಡ್ತಿರೋ ಏನು ಬಿಡ್ತಿರೋ ನಂಗಂತೂ ಗೊತ್ತಿಲ್ಲ. ಅವನೋನ ಆ ಬೆಕ್ಕು ಯಾವ್ದಂತಂದು ಕಂಡು ಹಿಡ್ದು ಮೊದ್ಲು ಎಳ್ಕೊಂಬರಿಲ್ಲಿ ಅದನ್ನ ಕಚ್ಚಂತ ಕಡ್ದು ನಾನಾ ಸಾಯಿಸ್ಬಿಡ್ತೀನಿ. ಈ ವಾಸನೆಗೆ 4 ದಿನ ಆತು. ಮನೆ ಒಳಗಡೆ ಹೋಗಕ್ಕಾಗವಲ್ದು, ಮಕ್ಕನಕ್ಕಾಗವಲ್ದು, ಚಂದನ ತಂಗ ಕೂಳ್ ತಿನ್ನಕ್ಕಾಗವಲ್ದು. ಕೆಲಸದಾರ ನೋಡಿದ್ರ ಕೆಲಸ ಮಾಡಕ ಒಲ್ಯಾ ಅಂತಾರ. ಹೆಚ್ಚು ಕಮ್ಮಿ ಏನಾರ ಮಾತಾಡಿದ್ರೆ ಇಲ್ಲೇ ಬಿಟ್ಟೋಕೆ ನೋಡ್ರಿ ಅಂತ ನನಗ ಆಟಾಡಿಸ್ತಾರ. ಏನು ಆಳು ನಮಗ ಆಟ ಆಡ್ಸಕೊಂತಾರ? ಕರೀಲಿ ಇಲ್ಲಿ. ಯಾವ ಆಟಾಡ್ಸ್ಕೊಂತಿದ್ದ ಕರೀಲಿ, ನಾ ಮಾತಾಡ್ತೀನಿ. ಈಗಿಂದೀಗ ಕೆಲಸದಿಂದ ದಬ್ಬುತ್ತೀನಿ ಅವ್ರನ್ನ. ರೊಕ್ಕ ಕೊಡಂಗಿಲ್ಲ ಏನಿಲ್ಲ, ಅವಾಗ ಗೊತ್ತಾಗತ್ತೆ ಅವ್ರಿಗೆ. ಸಾಕು ಬಾಯಿ ಮುಚ್ಚ್ರಿ, ಒದರ್ಕೊಂತ ಕುಂತಾರಿ ಇಲ್ಲಿ. ಅವ್ರು ಏನಾರು ಕೆಲಸ ಬಿಟ್ಟು ಹೋದ್ರೆ ನೀವು ನಿಮ್ಮ ಮಗ ಬಂದು ಸ್ವಚ್ಛ ಮಾಡ್ತಾರೇನ ಅದನ್ನ ಅಷ್ಟನ್ನ? ಏನೋ ಎಲ್ಲ ನನ್ನ ಹೊಣೆ ಭಾರ. ಎಲ್ಲ ಅನುಭವಿಸ್ಬೇಕು. ಇಷ್ಟು ದಿನ ನಾನೇ ಕೆಲಸದವ್ರಿಗೆ ಆಟಾಡ್ಸ್ತಿದ್ದೆ, ಈಗ ಕೆಲಸದರ ನಮಗೆ ಆಟಾಡ್ಸಂಗ ಪರಿಸ್ಥಿತಿ ತಂದಿಟ್ರಿ ನೀವು ತಂದಿ ಮಗ. ಯವ್ವ ನಾನೇನು ಮಾಡೇನು ಬೇ? ನಾನೇನ ಆ ಬೆಕ್ಕಿ ಕರ್ಕೊಂಬಂದು ನಮ್ಮ ಮನ್ಯಾಗ ಹಿಂಗೆ ಮಾಡಂತ ಹೇಳಿ ನನಗೆ ನೀನು ನನಗೆ ಬೈ ಹಾಕುಂತೀಯಲ್ಲ ಬೇ? ಲೋ, ನೀ ಗಂಡಸೋದಿಲ್ಲ. ಇಷ್ಟು ದಿನ ಆತ, 4 ದಿನ ಆದ್ರೂ ಯಾವ್ದದು ಬೇಕು ಏನಂತ ಇದುವರೆಗೂ ಕಂಡಿಡ್ದಿಲ್ಲ ನೀನು. ಕಂಡಿಡ್ದಿದ್ರೆ ಅವ್ರ ಮನೆಯವ್ರನ್ನ ಎಳ್ಕೊಂಬಂದು ಇಲ್ಲಿ ಸ್ವಚ್ಛ ಮಾಡ್ಸೋಕೆ ಹಚ್ಚಬೋದಿತ್ತಿಲ್ಲ. 4 ದಿನ ಅಂತ ಇಲ್ಲೇ ಕುಂತಿದ್ದಿ. ನೀನು ನನ್ನ ಗಂಡಸಂತ ಅಂತಾರನ ನೀನನ್ನ. ಇನ್ನು ಊರ್ ಗೌಡ ಇನ್ನು ಮಾತು ಮುಖಕ್ಕಿಟ್ಟು ಬೆಂಕಿ ಹಾಕ ಹೋಗಿ ಯಾವ್ದದು ಬೆಕ್ಕು ಏನಂತ ಕಂಡಿಡಿಯ ಬಿಟ್ಟು ತಂದಿ ಮಗ ಬಾಕಲ್ದಾಗ ಕುತ್ಕೊಂಡು ನಿದ್ದೆ ಹೊಡ್ಯಾಕ ಕುಂತಾರ. ನಾನೊಬ್ಬಕೆಯಲ್ಲಿ ಆಳ್ನ ಇಟ್ಕೊಂಡು ಒಂದೇ ಸಮನ ಗುದ್ದಾಡ ಕುಂತೀನಿ. ಅದು ಅಷ್ಟನ್ನು ಸ್ವಚ್ಛ ಮಾಡ್ಸಕ್ಕೆ ನಿಮ್ಮ ಬಾಯಾಗಿಟ್ಟು ಬೆಂಕಿ ಹಾಕ. ಏನು ಹೇಳ್ಬೇಕು ನಿಮಗೆ?
ಅವು ಆಳು ನನ್ನ ಮೇಲೆ ಕಿಸ್ದಾಡ್ತಾವು. ಮಾಡಲಿ ಇದೊಂದು ಸ್ವಚ್ಛ ಆಗಲಿ, ಆಮೇಲೆ ಮಾಡ್ತೀನಿ ಅವಕ್ಕೆ. ಅಲ್ಲ ರೀ ಅಮ್ಮರ, ಇವತ್ತರ ಸ್ವಚ್ಛ ಆಗುತ್ತಾನೆ ನಿಲ್ರಿ ಮತ್ತೆ ಮನಿ. ಅಯ್ಯೋ ಯಪ್ಪ ಮುಸ್ತಾಪ, ಇವತ್ತೆಲ್ಲ ಸ್ವಚ್ಛ ಆಗಂದಿ ಅದು. ಒಂದ ಸುಮ್ಮನೆ ಗೊಮ್ಮ ಅನ್ನ ಕುಂತೈತಿ. ಎಂತ ಇಲ್ಲ ಅಂದ್ರೆ ಇನ್ನೊಂದು 3-4 ದಿನ ಬೇಕು ನೋಡು ಮನಿ ಎಲ್ಲ ಸ್ವಚ್ಛ ಆಗಿ ವಾಸನೆ ಹೋಗಕ್ಕೆ. ಯವ್ವ ಏನು ಹೇಳಕುಂತೀವಿ ನೀನು? ಇನ್ನು 3-4 ದಿನ ನಾವಿಲ್ಲ ಮನಿ ಹೊರಗಡೆ ನಾನು ಇರೋದು. ಲೇ ಇನ್ನೊಂದು 10,000 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಇನ್ನೊಂದು 4 ಜನ ಆಳ್ನ ಕರ್ಕೊಂಬಂದು ಲಘುನ ಸ್ವಚ್ಛ ಮಾಡಿಸ್ಲಿ. ಎಷ್ಟು ದಿನ ಹಿಂಗ ಹೊರಗಡೆ ಕುತ್ಕೊಳ್ಳೋದು? ಎಷ್ಟು ಸ್ವಚ್ಛ ಮಾಡಿಸ, ಒಂದು 10 kg ಮ್ಯಾಲ ಸೋಪಿಯಂ ಪುಡಿ ಹೋತು. ಅದೆಂತದ ಗಿನಾಯಿಲ್ಲ ಅದನ್ನು ತೊಗೊಂಬಂದು ಅದನ್ನು ಹಾಕಾತು. ಕಡ್ಡಿ ಕಸ್ಬರ್ಗಿ ಅಂದ್ರೆ ಒಂದು 50 ಹೋದು. ನಮ್ಗೆ ಸ್ವಚ್ಛ ಮಾಡಿಸಿದ್ರು ವಾಸನಿನ ಹೋಗವಲ್ದಪ್ಪ ಅದು ಗಬ್ಬು. ನಂಗಂತೂ ಸಾಕು ಹೋಗ್ಬಿಟ್ಟೈತಿ. ಇನ್ನು 3 ದಿನ ಹಿಂಗೆ ನಮ್ಮ ಮನೆ ಬರ, ಇಲ್ಲ ಹೊರಗಡೆನ ನಿದ್ದೆ ಮಾಡೋದ, ಇಲ್ಲ ಕುತ್ಕೊಳ್ಳೋದು ಆಟ. ಆದ್ರೂ ಗೌಡ್ರ ನಿಮಗೆ ಹಿಂಗೆ ಆಗ್ಬಾರ್ದಿತ್ತು ಬಿಡ್ರಿ. ನಿಮ್ಮನ್ನು ನೋಡಿ ನಂಗಂತೂ ಪಾಪ ಅನ್ಸಕೊಂತ ಬಿಟ್ಟೈತೆ ನೋಡ್ರಿ. ಹೆಂಗಿದ್ರಿ ಗೌಡ್ರ ನೀವು? ಹೆಂಗಾಗ್ಬಿಟ್ರಿ ನೋಡ್ರಿ, ಅದು ಒಂದು ಬೆಕ್ಕಿಂದ. ಏನ್ಲೇ ಯಾಕ ಮಾತು ಭಾಳ ಉದ್ದು ಹೊಂಟಾವಲ್ಲ? ಹಂಗಲ್ಲ ರೀ ಗೌಡ್ರ, ನಾನು ನಿಮ್ಮನ್ನು ನೋಡಿ ಮರಗ ಕುಂತೀನಿ ರೀ ಗೌಡ್ರ. ಹೆಂಗಿದ್ರಿ ಗೌಡ್ರ ನೀವು? ಈಗ ನೋಡ್ರಿ ಹೆಂಗಾಗ್ಬಿಟ್ರಿ. ಇಂಥ ದೊಡ್ಡ ಮನಿ, ಆಳು ಕಾಳು ತಿನ್ನಾಕ ಉಣ್ಣಾಕ ಏನೂ ಅರ್ಧ ಇಲ್ಲ. ಆದ್ರೆ ಈಗ ನೋಡ್ರಿ ಇಂಥ ದೊಡ್ಡ ಮನಿ ಇದ್ರೂ ಹೊರಗಡೆ ಬೀದಿಯಾಗ ಮುಕ್ಕೊನಂಗೆ ಪರಿಸ್ಥಿತಿ ಬಂದೈತಿ. ಇಂಥ ದೊಡ್ಡ ಆನೆ ಇದ್ದಂಗೆ ಅದೀರಿ ನೀವು. ನಿಮ್ಮನ್ನು ಬರೀ ಒಂದು ಬೆಕ್ಕು ನಿಮ್ಮನ್ನು ಆಟಾಡ್ಸಿಬಿಡ್ತಲ್ರಿ ಗೌಡ್ರ. ಹೆಂಗಿದ್ರಿ ನೀವು? ಹೆಂಗಾಗ್ಬಿಟ್ರಿ ನೋಡ್ರಿ ಗೌಡ್ರ. ಹಿಂಗೆ ಆಗ್ಬಾರ್ದಿತ್ತು ಬಿಡ್ರಿ ಗೌಡ್ರ. ಲೇ ಮುಸ್ತಫ, ಈಗ ನೆಟ್ಟಗಿಲ್ಲಿಂದ ಹೋಗ್ಲಿಲ್ಲ ಅಂದ್ರ ಜಾಡ್ಸು ಒದ್ದೆ ಅಂದ್ರ ಸೀದಾ ನಮ್ಮ ಮನೆ ಒಳಗಡೆ ಹೋಗಿ ಬಿದ್ದಿರ್ತಿದಿ ನೋಡ್ಲಿ. ಯಪ್ಪ ಬ್ಯಾಡರಿ ಗೌಡ್ರ, ನಿಮ್ಮ ಮನೆ ಒಳಗಡೆ ಮಾತ್ರ ಬ್ಯಾಡ್ರಿ ಗೌಡ್ರ. ನಮ್ಮ ಮನ್ಯಾಗ ಆರಾಮದೀನಿ ರೀ, ಬರ್ತೀನಿ ರೀ ಗೌಡ್ರ. ಹಾಳಾದಿದ್ದಕ್ಕೋ ಸಿಗು ನಿನ್ನನ್ನು ಹುಡುಕ್ಲ ಅಂದ ನಾ ಮಾತ್ರ ಬಿಡಂಗಿಲ್ಲ. ನನ್ನ ಮುಂದೆ ಬಂದು ನಿಂತು ಮಾತಾಡಕ ಎದುರ್ತಿದ್ದವನು ನನ್ನನ್ನು ನೋಡಿ ಆಡ್ಕೊಂಡು ನಗಂಗ್ ಮಾಡಿಟ್ಟಿರ ನೀನು. ಸಿಗೋ ಮಾಡ್ತೀನಿ ನಿನ್ನನ್ನು. ಮೂರ್ನಾಲ್ಕು ದಿನ ಆತ ಮನೆ ಬಿಟ್ಟು ಹೊರಗಡೆನ ಹೋಗಿಲ್ಲ ನಾನು. ಊರಾಗ ಏನು ನಡೆಯಾಕೊಂತೈತೆ ಅನ್ನೋದು ಗೊತ್ತಾಗಿಲ್ಲ. ಯಾರ ಮುಂದೂ ಬಾಯಿ ಬಿಟ್ಟು ಕೇಳೋಂಗೂ ಇಲ್ಲ. ಯಾಕಂದ್ರೆ ಕೇಳಿದೆ ಅಂದ್ರೆ ಕೇಸ ನನ್ನ ಮೇಲೆನೆ ಬಂದ್ಬಿಡ್ತೈತಿ. ಆ ಗೌಡನ ಮನ್ಯಾಗ ಏನು ನಡೆಯಾಕೊಂತೈತಿ, ಅವ್ರ ಸೊಕ್ಕೆಲ್ಲ ಎಲ್ಲಿಗೆ ಬಂದೈತಿ, ಇದನ್ನು ತಿಳ್ಕೊಳೋದಾದ್ರೆ ಹೆಂಗ? ಯಾರನ್ನ ಕೇಳ್ಬೇಕಪ್ಪ? ಏ ರಾಣಿ, ಅಕ್ಕ ಕರ್ಯಾಕುಂತಾಳ, ಬರ್ಬೇಕಂತ ಊಟ ಮಾಡಾಕ. ನಮ್ಮ ಕಾವೇರಿ ಅಕ್ಕನ್ನ ಕೇಳೋಣ. ಹ್ಞೂ ಕಾವೇರಿ ಅಕ್ಕ, ಬರ್ತೀನಿ. ಅಂದಂಗ ನೀನು ಸ್ಕೂಲಿಗೆಲ್ಲ ಹೋಗಿ ಬಂದಿಯಾ? ಹಾಂ, ಹೋಗಿ ಬಂದೆ. ಎದಕ್ಕೆ? ಏನಿಲ್ಲ, ಹಂಗ ಕೇಳಿದೆ. ಅಂದಂಗ ಮತ್ತ ಊರಾಗ ಏನಾರ ಸುದ್ದಿ ನಡೆದೈತನ? ಏನಾರ ಬಿಸಿ ಸುದ್ದಿ? ನನಗೂ ಸ್ವಲ್ಪ ಕೈಕಾಲು ನೋವಾಗಿದ್ದಕ್ಕೆ ಹೊರಗಡೆನ ಹೋಗಾಗಿಲ್ಲ ಕಾವೇರಿ ಅಕ್ಕ. ಅದಕ್ಕೆ ಕೇಳಾಕೊಂತೀನಿ, ಊರಾಗ ಏನಾರ ಬಿಸಿ ಸುದ್ದಿ ಐತನ? ಅಯ್ಯೋ ರಾಣಿ, ನಿಂಗೊಂದು ವಿಷಯ ಗೊತ್ತಿಲ್ಲನ? ಊರು ಗೌಡ ಅದನಲ್ಲ, ಅವ್ನ ಮನ್ಯಾಗ ಯಾವುದೇ ಬೆಕ್ಕನ ನಾಯಿಯೇನು ಹೋಗಿ ಮನೆ ತುಂಬ ಸಂಡಾಸ ಮಾಡಿಬಿಟ್ಟಿದಂತ. ಗೌಡಗ ಮತ್ತು ಗೌಡನ ಮನೆಯವ್ರು ಯಾರು ಒಳಗಡೆ ಹೋಗೇ ಇಲ್ಲಂತ. ಎಲ್ಲರೂ ಬಾಕಲ್ದಾಗ ಕುತ್ಕೊಂಡು ನಿದ್ದೆ ಮಾಡಾಕುಂತಾರಂತ, ಊಟನೂ ಮಾಡಿಲ್ಲ ಅಂತ. ಅಯ್ಯೋ, ನನಗಂತಿದೆ ಕೇಳಿ ಫುಲ್ ನಗು ಬಂದ್ಬಿಟ್ಟೈತಿ. ಊರಾಗೆಲ್ಲ ಬಿಸಿ ಸುದ್ದಿ ಅಂದ್ರೆ ಇದ ನೋಡು, ಎಲ್ಲರೂ ನಗಾಕೊಂತ ಬಿಟ್ಟಾರ ನೋಡು ರಾಣಿ. ಹೌದಾ ಅಕ್ಕ? ಅಯ್ಯೋ ರಾಣಿ, ಊರು ತುಂಬ ಬರೀ ಇದ ಸುದ್ದಿನ. ಆ ಊರು ಗೌಡಗ ಆಗ್ಬರ್ದಿರೋರು ಯಾರದಾರ ನೋಡು, ಅವರೆಲ್ಲ ಅವನ ಬಗ್ಗೆ ಹಾಡ್ಕೊನ ಕುಂತ್ಬಿಟ್ಟಾರ. ಒಂದ ಸಮನ ನಗಾ ಕುಂತ್ಬಿಟ್ಟಾರ ನೋಡಿ. ಯಪ್ಪ, ವಾಸನೆ ಯಾ ನಮ್ನಿ ಐತಂದ್ರೆ ಮನಿ ಒಳಗೆ ಹೋಗಿಲ್ಲ ನೋಡ. ಆ ಗೌಡನ ಮಗಗ ಹಂಗಾಗ್ಬೇಕು. ಎಷ್ಟು ಸೊಕ್ಕಿಂದ ಉರಿತಿದ್ರು. ಯಾವ್ದಾರ ಬೆಕ್ಕನ ನಾಯಿನ ಚಲೋ ಕೆಲಸ ಮಾಡಿದ್ ನೋಡು. ಊರಾಗೆಲ್ಲರೂ ಆ ಬೆಕ್ಕ ನಾಯಿ ಗೊತ್ತಿಲ್ಲ, ಅದನ್ನಂತೂ ಒಗಳ ಕುಂತ್ಬಿಟ್ಟಾರ ನೋಡು ಒಂದ ಸಮನ. ಅಯ್ಯೋ ಹೌದನಕ? ಬಾ, ನಮ್ಮ ಮನೆಗೂ ಅದ ಸುದ್ದಿದ ಮಾತುಕತೆ ನಡೆದೈತಿ. ಊಟಕ್ಕೆ ಬರ್ತೀಯಲ್ಲ, ನಿನಗೆ ಗೊತ್ತಾಗತ್ತೆ. ಬಾ, ಅವ್ವ ಕರ್ಯಾಕುಂತಾಳ, ನೇತ್ರ ಅಕ್ಕನೂ ಕರ್ಯಾಕುಂತಾಳ, ಲಗುನ ಬರ್ಬೇಕಂತ ನೋಡು. ಸರಿ ಅಕ್ಕ, ನಡಿ 2 ನಿಮಿಷ ಬಂದೇ ಬಿಟ್ಟೆ. ಅಬ್ಬಾ, ಅಂತೂ ನಾನು ಏನು ಪ್ಲಾನ್ ಮಾಡಿದ್ದೆ ಅದು ಸಕ್ಸಸ್ ಆಯ್ತು. ಈ ರಾಣಿ ಅಂದ್ರೆ ಸುಮ್ಮನೆನಾ? ಗೌಡನ ಮಗ ಹೆಂಗೈತಿ? ಲೇ ನಂದಪ್ಪ ಗೌಡ, ನಮ್ಮ ಅಕ್ಕನ ಚುಡಾಯಿಸ್ತೀನಿ ನೀನು. ಅದು ನಡು ರೋಡ್ನಾಗ. ಈಗ ನೋಡು, ನಿನ್ನ ನಡು ರೋಡಿಗೆ ತಂದು ನಿಂದ್ರಿಸ್ತೀನಿ. ಈಗ ಹೆಂಗ? ಇನ್ನು ಇದು ಸ್ಟಾರ್ಟಿಂಗ್ ತಡಿ, ಇನ್ನ ಮುಂದೈತಿ ನಿನಗ ಮಾರಿ ಹಬ್ಬ. ಇನ್ನ ಹೆಂಗ ಆಟ ಆಡಿಸ್ತೀನಿ ನೋಡ್ಲಿ ನೀನು. ಈಗ ನೋಡ, ಊಟ ಮಾಡಾಕ ಮನೆ ತುಂಬಾ ಸಾಮಾನು ಐತಿ. ಊಟ ಮಾಡಕ್ಕಾಗಲ್ಲ, ದೊಡ್ಡ ಮನೆ ಐತಿ. ಮಕ್ಕಳಕ್ಕಾಗಲ್ಲ. ಹಿಂಗಲ್ಲಿ ಊರ್ ಬೀದಿ ಹೆಂಗ್ ತಂದು ನಿಂದ್ರಿಸ್ತೀನಿ ನೋಡ್ ನಿನ್ನ.
ನೋಡ್ತಿರ್ಲಿ ಇನ್ನು ಹೆಂಗೆ ಸೊಕ್ಕ ಬಿಡಿಸ್ತೀನಿ ನಿಂದ ಅಂತಂದು. ಹಬ್ಬ, ನಂಗಂತೂ ಈ ವಿಷಯ ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಹಿಂಗ ಅಂದ್ಕೊಂಡು ಸುಮ್ಮನೆ ಹೆಂಗೆ ಹೋಗಿ ಏನಾರ ಒಂದು ಸ್ವಲ್ಪ ಸಿಹಿ ತಿಂತೀನಿ ಖುಷಿಗೆ.